ಬೆಳಗ್ಗೆ ಒಂದು ದೂರು ಕೊಟ್ಟರಲ್ಲ, ಬಿ.ಕೆ. ಹರಿಪ್ರಸಾದ್ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಅವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಸ್ವಲ್ಪ ದಿನದಲ್ಲೇ ಜೆಡಿಎಸ್ ನ ಮುಗಿಸ್ತಾರೆ, ಅವತ್ತು ಜೆಡಿಎಸ್ ರಕ್ಷಣೆಗೆ ಮತ್ತೆ ನಾವೇ ಹೋಗ್ಬೇಕು. ನಾನು 2018ರಲ್ಲಿ ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ತರಾತುರಿಯಲ್ಲಿ ಬಂದ್ರಲ್ಲಪ್ಪ 3 ಜನ ನಿಮ್ಮ ವೀಕ್ಷಕರು, ಯಾರು ಗುಲಾಂ ನಬಿ ಆಜಾದು, ಗೆಲೌಟು, ಇನ್ನೊಬ್ರು ಯಾರೋ ಬಂದರು, 3 ಜನ ಬಂದರು ತರಾತುರಿಯಲ್ಲಿ. ನಾನು ಹೇಳಿದೆ, ಇನ್ನೂ ಬಿ ಜೆ ಪಿ 116 118 ಲೀಡಲ್ಲಿ ಅವರಪ್ಪ, ಅರ್ಜೆಂಟ್ ಯಾಕೆ ವಯಸ್ಸು ಹರಿ ಅಂತಲೇ ಹೇಳಿದೆ. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಲೆಕ್ಕಾಚಾರ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಸೆಕ್ಯುಲರ್ ಉಳಿಸ್ಬೇಕು ಅಂತೇಳಿ ದೇವೇಗೌಡದಾಗ ಹೋಗಿ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡಿದ್ರಿ ಬಿ.ಕೆ. ಹರಿಪ್ರಸಾದ್ ಅವರೇ? ಏನು ಅನ್ಯಾಯ ಮಾಡಿದ್ದೆ ನಾನು? ಏನು ಅನ್ಯಾಯ ಮಾಡಿದ್ದೆ ಅವತ್ತು? ನಿಮ್ಮ ಸಹಕಾರ ಇದ್ದರು, 25,000 ಕೋಟಿ ರೈತರ ಸಾಲ ಮನ್ನಾಗ ದುಡ್ಡು ಹೊಂದಿಸ್ತೆ, ನೀವು ಯಾರೋ ಬೆಂಬಲ ಕೊಡಲಿಲ್ಲ. ಇವನು ಅದೆಂಥದ್ದು ಬಜೆಟ್ ಮಂಡನೆ ಮಾಡ್ತಾನಂತೆ ಇವನು ಅಂತ ಕಾಮೆಂಟ್ಸ್ ಯಾರು ಮಾಡಿದ್ರು ಅಂತಲೂ ಗೊತ್ತು. ಇವ್ರಿಗೆ ಏನೈತೆ, ಇವ್ನಿಗೆ ಏನಿದೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಒಂದು ಅನುಭವ ಅಂತ ಹೇಳಿದ್ರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ, ಇವತ್ತು ಸಹ ಹಲವಾರು ಕ್ಷೇತ್ರದಲ್ಲಿ ಆ 2018ರಲ್ಲಿ ನಾನು ಹಣ ಕೊಟ್ಟನಲ್ಲ ಕೆಲವು ಕ್ಷೇತ್ರಕ್ಕೆ, ಅದೇ ಇನ್ನೂ ಕೆಲಸ ನಡೀತಾವೆ. ಇವರೇನು ಕೊಟ್ಟಿಲ್ಲ ಯಾವುದೂ ಇನ್ನೂ. ನನಗೆ ಗೊತ್ತಿದೆ, ಇವ್ರ ಫೌಂಡೇಶನ್ನು ಹಾಕ್ದವ್ರು ನಾವು, ದುಡ್ಡು ಕೊಟ್ಟರು ನಾವು. ಈಗ ಎಲ್ಲ ಟೇಪ್ ಕಟ್ ಮಾಡ್ಕೊಂಬರ್ತೀರ ಇವರು. ಈ 3 ವರ್ಷದಲ್ಲಿ ನಡೆದಿಲ್ಲ. ಹರಿಪ್ರಸಾದ್ ಅವರೇ, ನಾವು ಅವತ್ತು ಬೆಂಬಲ ಕೊಟ್ಟಿದ್ದಕ್ಕೆ ನೀವು ಜನ ತಿರಸ್ಕಾರ ಮಾಡಿದ್ರು, ನಿಮ್ಮ ಹಲವಾರು ಭಾಗ್ಯ ಕೊಟ್ಟರು. ಬೆಳಗ್ಗೆ ಒಂದು ದೂರು ಕೊಟ್ಟರಲ್ಲ, ಬಿ.ಕೆ. ಹರಿಪ್ರಸಾದ್ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಅವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಸ್ವಲ್ಪ ದಿನದಲ್ಲೇ ಜೆಡಿಎಸ್ ನ ಮುಗಿಸ್ತಾರೆ, ಅವತ್ತು ಜೆಡಿಎಸ್ ರಕ್ಷಣೆಗೆ ಮತ್ತೆ ನಾವೇ ಹೋಗ್ಬೇಕು. ನಾನು 2018ರಲ್ಲಿ ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ತರಾತುರಿಯಲ್ಲಿ ಬಂದ್ರಲ್ಲಪ್ಪ 3 ಜನ ನಿಮ್ಮ ವೀಕ್ಷಕರು, ಯಾರು ಗುಲಾಂ ನಬಿ ಆಜಾದು, ಗೆಲೌಟು, ಇನ್ನೊಬ್ರು ಯಾರೋ ಬಂದರು, 3 ಜನ ಬಂದರು ತರಾತುರಿಯಲ್ಲಿ. ನಾನು ಹೇಳಿದೆ, ಇನ್ನೂ ಬಿ ಜೆ ಪಿ 116 118 ಲೀಡಲ್ಲಿ ಅವರಪ್ಪ, ಅರ್ಜೆಂಟ್ ಯಾಕೆ ವಯಸ್ಸು ಹರಿ ಅಂತಲೇ ಹೇಳಿದೆ. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಲೆಕ್ಕಾಚಾರ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಸೆಕ್ಯುಲರ್ ಉಳಿಸ್ಬೇಕು ಅಂತೇಳಿ ದೇವೇಗೌಡದಾಗ ಹೋಗಿ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡಿದ್ರಿ ಬಿ.ಕೆ. ಹರಿಪ್ರಸಾದ್ ಅವರೇ? ಏನು ಅನ್ಯಾಯ ಮಾಡಿದ್ದೆ ನಾನು? ಏನು ಅನ್ಯಾಯ ಮಾಡಿದ್ದೆ ಅವತ್ತು? ನಿಮ್ಮ ಸಹಕಾರ ಇದ್ದರು, 25,000 ಕೋಟಿ ರೈತರ ಸಾಲ ಮನ್ನಾಗ ದುಡ್ಡು ಹೊಂದಿಸ್ತೆ, ನೀವು ಯಾರೋ ಬೆಂಬಲ ಕೊಡಲಿಲ್ಲ. ಇವನು ಅದೆಂಥದ್ದು ಬಜೆಟ್ ಮಂಡನೆ ಮಾಡ್ತಾನಂತೆ ಇವನು ಅಂತ ಕಾಮೆಂಟ್ಸ್ ಯಾರು ಮಾಡಿದ್ರು ಅಂತಲೂ ಗೊತ್ತು. ಇವ್ರಿಗೆ ಏನೈತೆ, ಇವ್ನಿಗೆ ಏನಿದೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಒಂದು ಅನುಭವ ಅಂತ ಹೇಳಿದ್ರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ, ಇವತ್ತು ಸಹ ಹಲವಾರು ಕ್ಷೇತ್ರದಲ್ಲಿ ಆ 2018ರಲ್ಲಿ ನಾನು ಹಣ ಕೊಟ್ಟನಲ್ಲ ಕೆಲವು ಕ್ಷೇತ್ರಕ್ಕೆ, ಅದೇ ಇನ್ನೂ ಕೆಲಸ ನಡೀತಾವೆ. ಇವರೇನು ಕೊಟ್ಟಿಲ್ಲ ಯಾವುದೂ ಇನ್ನೂ. ನನಗೆ ಗೊತ್ತಿದೆ, ಇವ್ರ ಫೌಂಡೇಶನ್ನು ಹಾಕ್ದವ್ರು ನಾವು, ದುಡ್ಡು ಕೊಟ್ಟರು ನಾವು. ಈಗ ಎಲ್ಲ ಟೇಪ್ ಕಟ್ ಮಾಡ್ಕೊಂಬರ್ತೀರ ಇವರು. ಈ 3 ವರ್ಷದಲ್ಲಿ ನಡೆದಿಲ್ಲ. ಹರಿಪ್ರಸಾದ್ ಅವರೇ, ನಾವು ಅವತ್ತು ಬೆಂಬಲ ಕೊಟ್ಟಿದ್ದಕ್ಕೆ ನೀವು ಜನ ತಿರಸ್ಕಾರ ಮಾಡಿದ್ರು, ನಿಮ್ಮ ಹಲವಾರು ಭಾಗ್ಯ ಕೊಟ್ಟರು.